ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾವು ಬೋರ್ಡಿಂದ ಬಿಡುಗಡೆ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಭ್ಯಾಸ ಪತ್ರಿಕೆ ಅಂದರೆ ಪ್ರಾಕ್ಟೀಸ್ ಪೇಪರ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಅಭ್ಯಾಸ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಅದು ಯೂಸ್ ಆಗುತ್ತೆ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೇಕಿದ್ರೆ ನೀವು ಆ ವಿಡಿಯೋಸನ್ನು ನೋಡಿ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಡೈರೆಕ್ಟಾಗಿ ನಾನು ಕ್ವಶನ್ ಪೇಪರ್ಗೆ ಹೋಗ್ತಾ ಇದ್ದೀನಿ. ಯಾವುದೇ ಪ್ಯಾಟ್ರನ್ ಏನು ನಿಮ್ಗೆ ಹೇಳ್ತಿಲ್ಲ, ಯಾಕೆಂದ್ರೆ ಆಲ್ರೆಡಿ ನಿಮಗೆ ಪ್ಯಾಟ್ರನ್ ಗೊತ್ತಾಗಿರೋದ್ರಿಂದ. ಸೊ ಡೈರೆಕ್ಟ್ ಫಸ್ಟ್ ಮೇನ್ಗೆ ಹೋಗೋಣ. 4 alternatives are given for each of the following questions are incomplete statements. Choose the correct alternative and write the complete answer along with the option for the question number 1 to 16. ಸೊ ಇಲ್ಲಿ ಒಟ್ಟಾರೆ ನಿಮಗೆ 16 ಪ್ರಶ್ನೆಗಳಿದಾವೆ ಮಕ್ಕಳ. ಪ್ರತಿಯೊಂದಕ್ಕೂ 1 ಅಂಕ ಇರುತ್ತೆ. ಫಸ್ಟ್ ಕ್ವಶನ್, ರಾಜು ಈಸ್ ವೆರಿ ಕ್ಲೆವರ್. ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಫೂಲ್, ವೈಸ್, ಹ್ಯಾಪಿ, ಕೂಲ್. ಸೊ ಸಿನೋನಿಮ್ ಅಂತ ಹೇಳಿದ್ರೆ ಅದಕ್ಕೆ ಸಮಾನಾರ್ಥಕ, ಅದರ ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಕ್ಲೆವರ್ ಅಂತ ಹೇಳಿದ್ರೆ ವೈಸ್. ಸೊ ಹಾಗಾಗಿ ಅದಕ್ಕೆ ಆನ್ಸರ್ ಆಪ್ಷನ್ ಬಿ, ವೈಸ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಐರನ್ ಈಸ್ ಆರ್ಡ್ ವೆರಾಸ್ ಕಾಟನ್ ಈಸ್ ಡ್ಯಾಶ್. The appropriate antonym of the underlined word is option A soft, option B rough, option C tall, option D heavy. ಸೊ ಆಂಟನಮ್ ಅಂತ ಹೇಳಿದ್ರೆ ಆಪೋಸಿಟ್ ವರ್ಡ್ಸ್. ಹಾಗಾಗಿ ಹಾರ್ಡಿಗೆ ಆಪೋಸಿಟ್ ಯಾವುದು? ಸಾಫ್ಟ್. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಸಾಫ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಡ್ಯಾಶ್ ಎಲಿಫೆಂಟ್ ಈಸ್ ಡ್ಯಾಶ್ ಸ್ಟ್ರಾಂಗೆಸ್ಟ್ ಆನಿಮಲ್. ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್ ಆಪ್ಷನ್ ಎ the, option B and the, option C the, option D and so ಅಲ್ಲಿ an elephant is the strongest animal. ಸೊ ಹಾಗಾಗಿ ಆಪ್ಷನ್ ಬಿ an and the ನ ಫಿಲ್ ಮಾಡಬೇಕಾಗುತ್ತೆ. ಫೋರ್ತ್ ಕ್ವಶನ್, the children dash recite the poem. The appropriate form of a verb to be filled in the blank. ಸೊ ಅಲ್ಲಿ ಯಾವುದು ಅಪ್ರಾಪ್ರಿಯೇಟ್ ವರ್ಬ್ ಅನ್ನು ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ರಿಸೈಟೆಡ್. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನ್ ಅಲ್ಲಿ ಆಪ್ಷನ್ ಬಿ ರಿಸೈಟೆಡ್ ಇಸ್ ದ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ಈ ವೆಂಟ್ ಡ್ಯಾಶ್ ಬೈ ಡ್ಯಾಶ್ ಮ್ಯಾಂಗೋಸ್. ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್ ಈ ವೆಂಟ್ ಟು ಬೈ 2 ಮ್ಯಾಂಗೋಸ್. ಅವನು ಎಲ್ಲಿ ಏನಕ್ಕೆ ಹೋದ? ಅವನು 2 ಹಣ್ಣುಗಳನ್ನ ಮ್ಯಾಂಗೋಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದ. ಹಾಗಾಗಿ ಈ ವೆಂಟ್ ಟು ಬೈ 2 ಮ್ಯಾಂಗೋಸ್. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಈ 4 ಆಪ್ಷನ್ ಅಲ್ಲಿ ಆಪ್ಷನ್ ಸಿ 2 ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ರೋಹನ್ ಮೆಟ್ ಇಸ್ ಟೀಚರ್. ಸೊ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಇನ್ ದ ಅಬೋವ್ ಸೆಂಟೆನ್ಸಸ್ ಆರ್. ಸೊ ಇಲ್ಲಿ 2 ಪದಗಳಿಗೆ ಏನ್ ಮಾಡಿದ್ದಾರೆ? ಅಂಡರ್ಲೈನ್ ಅನ್ನ ಹಾಕಿದ್ದಾರೆ. ಸೊ ಆ ಪದಗಳು ಏನು? ಅದು ವರ್ಬ, ನೌನ್, ಪ್ರಾನೌನ್, ಅಡ್ಜೆಕ್ಟಿವ್. ಸೊ ರೋಹನ್ ಅಂಡ್ ಟೀಚರ್ ಬೋತ್ ಆರ್ ನೌನ್. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ನೌನ್ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ಸ್ ಅಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ. ಸೊ ಇಲ್ಲಿ ನಮಗೆ 3 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಎ ಸ್ವಲ್ಪ ಚಿಕ್ಕದು ಪಿಕ್ಚರ್, ಬಿ ಅಂಡ್ ಸಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳು. 4 ಆಪ್ಷನ್ಗಳನ್ನು ಓದ್ಕೊಳ್ಳಿ. ಸೊ ಕೊಟ್ಟಿರೋದ್ರಲ್ಲಿ ಅಪ್ರಾಪ್ರಿಯೇಟ್ ಆಗಿ ಎಕ್ಸಾಕ್ಟ್ ಆನ್ಸರ್ ಯಾವ್ದಪ್ಪ ಹೇಳಿದ್ರೆ ಆಪ್ಷನ್ ಸಿ, ಬಾಕ್ಸ್ ಸಿ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್ ದಿ 3 ಅಂತ ಹೇಳಿ ರೈಟ್ ಆನ್ಸರ್. ಸೊ ಇನ್ನು ಕೊಟ್ಟಿರೋ 3 ಆಪ್ಷನ್ಸ್ಗಳು ರಾಂಗ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. ರಹೀಮ್ ಡ್ಯಾಶ್ ಕರೀಮ್ ವೆಂಟ್ ಟು ಮೀಟ್ ದೇರ್ ಸಿಸ್ಟರ್. ದ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಆಪ್ಷನ್ ಎ ಬಟ್, ಆಪ್ಷನ್ ಬಿ ಆ್ಯಂಡ್, ಆಪ್ಷನ್ ಸಿ ಬಿಕಾಸ್, ಆಪ್ಷನ್ ಡಿ ಸೊ. ಸೊ ರಹೀಮ್ ಆ್ಯಂಡ್ ಕರೀಮ್, ರಹೀಮ್ ಮತ್ತು ಕರೀಮ್ ಇಬ್ರು ಸಹ ಅವಳ ತಂಗಿಯನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ಆಪ್ಷನ್ ಬಿ ಹ್ಯಾಂಡ್ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ದ ವರ್ಡ್ ಗ್ರೈನ್ ರೈಮ್ಸ್ ವಿತ್ ದ ವರ್ಡ್ ಬುಕ್, ಟ್ರೈನ್, ಬ್ಯಾಟ್, ಹೋಪ್. ಸೊ ಇಲ್ಲಿ ಗ್ರೈನ್ ಅನ್ನೋ ಒಂದು ರೈಮ್ಸ್ ಯಾವುದಕ್ಕೆ ಪದಕ್ಕೆ ಸೂಟ್ ಆಗುತ್ತೆ? ಸೊ ಟ್ರೈನ್. ಹಾಗಾಗಿ ಆಪ್ಷನ್ ಬಿ ಟ್ರೈನ್ ಕರೆಕ್ಟ್ ಆಗಿರೋ ಉತ್ತರ. ನೆಕ್ಸ್ಟ್, ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ಸ್ 10 and 11. ಸೊ ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳ. ಈ ಚಿತ್ರವನ್ನ ನೋಡಿ ಮುಂದಿನ 10 ಮತ್ತೆ 11ನೇ ಪ್ರಶ್ನೆಗೆ ಉತ್ತರವನ್ನ ನೀವು ಕೊಡಬೇಕು.
10th question, the color of the mountains in the picture is. ಇಲ್ಲಿ ನೋಡಿ ನಿಮಗೆ ಅಲ್ಲಿ ಮೌಂಟೇನ್ಸ್ ಕಾಣಿಸ್ತಾ ಇದೆ ಹೌದಲ್ವಾ, ಯಾವ ಕಲರ್ ಇದೆ, ಇಟ್ ಈಸ್ ಇನ್ ದ ಬ್ಲೂ ಕಲರ್. ಸೊ ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಎ ಬ್ಲೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11th question, the picture is a form of dash, cartoon drawing, line drawing, nature drawing and gesture drawing. ಸೊ ಈ ಪಿಕ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ ಅದು ನೇಚರ್ ಡ್ರಾಯಿಂಗ್. ಹಾಗಾಗಿ ಆಪ್ಷನ್ ಸಿ ನೇಚರ್ ಡ್ರಾಯಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 12 and 13. ಸೊ ಇಲ್ಲಿ ನಮಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಮಕ್ಕಳ. ಆ ಪ್ಯಾಸೇಜನ್ನು ನೀವು ಓದ್ಕೊಳ್ಬೇಕು. ಓದ್ಕೊಂಡು ಆನಂತರ ನೀವು 12ನೇದು ಮತ್ತು 13ನೇ ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ರೀನಾ, ಲೀನಾ, ಟೀನಾ and Meena are the teachers working in Happy Valley School, Vijayanagar. They teach English, Maths, Science, Social Studies respectively. They are totally 1800 students studying from the grade 1 to 10. There are 5 sections up to grade 7th and 4 sections of grade 8th and 9th and 3 sections of grade 10th. Reena and Leena teach 8th and 9th standard. Teena and Meena teach only 10th standard. Reena and Leena have 6 classes except Saturday. Teena and Meena have 4 daily classes, but they both take remedial classes on Saturday and Sunday. So passage ಅರ್ಥ ಆಗಿದೆಯಲ್ಲ. ಸೊ 12ನೇ ಪ್ರಶ್ನೆ ನೋಡೋಣ. ದೇರ್ ಆರ್ ಡ್ಯಾಶ್ ಸೆಕ್ಷನ್ ಇನ್ ಗ್ರೇಡ್ 10th. ಸೊ ನೀವು ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ದೇರ್ ಆರ್ 3 sections ಇನ್ ಗ್ರೇಡ್ 10, ರೈಟ್. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. 13th question, Reena, Meena, Leena, Teena teaches in dash school, Happy Valley, Amber Valley, Mountain Valley, River Valley. So both are teaching in Happy Valley school. ಹಾಗಾಗಿ ಆನ್ಸರ್ ಆಪ್ಷನ್ ಎ Happy Valley is the right answer. Next question, study the following table and choose the correct for question number 14 and 15. ಸೊ ಇಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಕೊಟ್ಟಿದ್ದಾರೆ. ಟೊಮೊಟೊ ಎಷ್ಟಿದೆ, ಕ್ಯಾರೆಟು, ಕಾಲಿಫ್ಲವರ್, ಕ್ಯಾಬೇಜ್ ಆ್ಯಂಡ್ ಆನಿಯನ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ಗೆ ಇದು ಬೇಕಾಗುತ್ತೆ. 14th question, ದ ಸಮ್ ಆಫ್ ದ ಕ್ವಾಂಟಿಟಿ ಆಫ್ ಕಾಲಿಫ್ಲವರ್ ಆ್ಯಂಡ್ ಕ್ಯಾರೆಟ್. ಸೊ ಕಾಲಿಫ್ಲವರ್ ಮತ್ತು ಕ್ಯಾರೆಟ್ ಎರಡನ್ನ ಆ್ಯಡ್ ಮಾಡಿದ್ರೆ 15 kg ಪ್ಲಸ್ 5 kg 20 kg ಆಗುತ್ತೆ. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಆಪ್ಷನ್ ಎ 20 kg ಸರಿಯಾದಂಥ ಉತ್ತರ. 15th question, ದ ವೆಜಿಟೇಬಲ್ ಇನ್ ದ ಹೈಯೆಸ್ಟ್ ಕ್ವಾಂಟಿಟಿ ಈಸ್. ಸೊ ಅಲ್ಲಿ ಟೊಮೊಟೊ, ಕ್ಯಾಬೇಜ್, ಆನಿಯನ್, ಕ್ಯಾರೆಟ್ ಇದೆ. ಸೊ 4 ತರಕಾರಿಗಳಲ್ಲಿ ಹೈಯೆಸ್ಟ್ ತಗೊಂಡಿರೋವಂಥದ್ದು ಯಾವುದು, ಆನಿಯನ್ 25 kg. ಹಾಗಾಗಿ ಆಪ್ಷನ್ ಸಿ ಆನಿಯನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 16, ರಾಕೇಶ್ ವಾಸ್ ರೈಟಿಂಗ್ ಅ ಲೆಟರ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಇನ್ ದ ಬ್ಲ್ಯಾಂಕ್ ಈಸ್ ವಾಸ್ ಇ, ಇಸ್ ಇ, ವಾಸಂಟ್ ಹಿ ಆ್ಯಂಡ್ ಡಸ್ ಹಿ. ಸೊ ಅಲ್ಲಿ ಕೊಟ್ಟಿರೋದು ಯಾವುದು, ರಾಕೇಶ್ ವಾಸ್ ರೈಟಿಂಗ್ ಅ ಲೆಟರ್. ಸೊ ಹಾಗಾಗಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ವಾಸಂಟ್ ಹಿ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಇದಿಷ್ಟು ಫಸ್ಟ್ ಮೇನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳು, ಡೂ ಹ್ಯಾಸ್ ಡಿರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ 17 to 20. ಸೊ ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಕ್ವಶನ್ ನಂಬರ್ 17, ತನು ಹ್ಯಾಸ್ ವಾಶ್ ದ ಕಾರ್. ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇಂಟು ಪ್ಯಾಸಿವೈಸ್. ಸೊ ಅದು ಆಕ್ಟಿವೈಸ್ ಅಲ್ಲಿ ಇದೆ, ಈಗ ಪ್ಯಾಸಿವೈಸಿಂಗ್ ಮಾಡಬೇಕು. ದ ಕಾರ್ ಹ್ಯಾಸ್ ಬೀನ್ ವಾಶ್ಡ್ ಬೈ ತನು. ಕ್ವಶನ್ ನಂಬರ್ 18, ಸುಜಾತ ಲೀವ್ಸ್ ಡ್ಯಾಶ್ ಮುಂಬೈ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಸೊ ಇಲ್ಲಿ ಸುಜಾತ ಲೀವ್ಸ್ ಇನ್ ಮುಂಬೈ. ಹಾಗಾಗಿ ದ ಕರೆಕ್ಟ್ ಪ್ರಪೋಸಿಷನ್ ಇಸ್ ಇನ್. ಕ್ವಶನ್ ನಂಬರ್ 19, ದಿನೇಶ್ ಬ್ರಾಕೆಟಲ್ಲಿ ಡ್ರೈವ್ಸ್ ಅ ಕಾರ್ ಎಸ್ಟರ್ಡೇ. Fill in the blanks with the appropriate form of verb given in the bracket. So drive ಅಂತ ಇದೆಲ್ಲ. ಸೊ ಅದಕ್ಕೆ ಅಪ್ರೋಪ್ರಿಯೇಟ್ ವರ್ಬ್ ಯಾವುದಂತ ಹೇಳಿದ್ರೆ ಡ್ರೋವ್. ದಿನೇಶ್ ಡ್ರೋವ್ ಎ ಕಾರ್ ಎಸ್ಟರ್ಡೇ. ಕ್ವಶನ್ ನಂಬರ್ 20, ರೀಟಾ ಸೆಡ್ ರೋಹನ್ ಹ್ಯಾಸ್ ಗಾನ್ ಟು ಸ್ಕೂಲ್. ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು. ಹಾಗಾಗಿ ರೀಟಾ ಸೆಡ್ ದ್ಯಾಟ್ ರೋಹನ್ ಹ್ಯಾಡ್ ಗಾನ್ ಟು ಸ್ಕೂಲ್. ಸೊ ಇದಿಷ್ಟು ನಿಮಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ಡೂ ಹ್ಯಾಸ್ ಡಿರೆಕ್ಟೆಡ್ ಫಾರ್ ದ ಕ್ವಶನ್ ನಂಬರ್ 21 to 26. ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಮಕ್ಕಳ 2 ಅಂಕ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಕ್ವಶನ್ ನಂಬರ್ 21, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನಿಮ್ಗೆ ಇಲ್ಲಿ ತುಂಬ ಕಷ್ಟ ಆಗಿರಲ್ಲ, ಯಾಕೆಂದರೆ ಇಲ್ಲಿ ಕ್ವಶನ್ ಕೊಟ್ಟು ಇಲ್ಲಿ ನೀವು ಇದನ್ನ ಪ್ಯಾಸೇಜನ್ನು ಓದ್ಕೋಬೇಕು. ಪ್ಯಾಸೇಜ್ ಓದ್ಕೊಂಡು ಕ್ವಶನ್ ಕೊಟ್ಟಿದ್ದಾರೆ. ಹೌ ಕ್ಯಾನ್ ಯು ಸೇ ದಟ್ ರಾಮ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್.
ಸೊ ನೀವು ಇದನ್ನು ಓದ್ಕೊಂಡ್ರೆ, ಸರ್ ಸಿ ವಿ ರಾಮನ್ ಬಗ್ಗೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡ್ರೆ ಈಸಿಯಾಗಿ ಆನ್ಸರನ್ನು ಬರಿಬೋದು. ಸೊ ಯು ಡೂ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 22, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಇಲ್ಲೂ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಅದಕ್ಕೆ ಕೇಳಿದ್ದಾರೆ, ಏನಂತ ಹೇಳಿದರೆ, ಡಿಸ್ಕ್ರೈಬ್ ದ ವೇ ದ ರೈಟ್ ಆ್ಯಂಡ್ ಬ್ಲ್ಯಾಕ್ ಬಾಯ್ಸ್ ಬಿಹೇವ್ಡ್. ಯಾವ ರೀತಿ ಅವರು ವೈಟ್ ಮತ್ತು ಬ್ಲ್ಯಾಕ್ ಬಾಯ್ಸ್ ಬಿಹೇವ್ ಮಾಡ್ತಾರೆ, ಈ ಒಂದು ಪ್ಯಾಸೇಜನ್ನು ನೋಡಿ ನೀವು ಆನ್ಸರನ್ನು ಬರಿಬೇಕು. ಕ್ವಶನ್ ನಂಬರ್ 23, ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ ದ ಬಾಯ್ ಹೂ ಹಾಸ್ಟ್ ಫಾರ್ ಮೋರ್ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್. ಸೊ ಅದನ್ನು ಮೇಲೆ ಕೆಳಗೆ ಮಾಡಿ ಕೊಟ್ಟಿದ್ದಾರೆ ಮಕ್ಕಳ. ಪುಟ್ ದೆಮ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಅಪಿಯರ್ ಇನ್ ದ ಸ್ಟೋರಿ. ಯಾವ ರೀತಿ ಸ್ಟೋರಿಯಲ್ಲಿ ಅಪಿಯರ್ ಆಗ್ತಾರಲ್ಲ ಆ ರೀತಿ ನೀವು ಆರ್ಡರ್ ವೈಸ್ ಬರೀಬೇಕು. ಸೊ ಫಸ್ಟ್ ಇಲ್ಲಿ ಕೊಟ್ಟಿರೋ ಇಷ್ಟರಲ್ಲಿ ಫಸ್ಟ್ ಬರ್ತ್ ಆಫ್ ಅ ಚೈಲ್ಡ್ ಇನ್ ಅ ಪುವರ್ ಹೌಸ್, ಅದು ಫಸ್ಟ್ ಬರೋ ಅಂಥದ್ದು. ಸೆಕೆಂಡಿಗೆ ದ ಚೈಲ್ಡ್ ವಾಸ್ ಗಿವನ್ ದ ನೇಮ್ ಆಲಿವರ್ ಟ್ವಿಸ್ಟ್. ನೆಕ್ಸ್ಟ್ ಥರ್ಡ್ ಒನ್, ಆಲಿವರ್ ವಾಸ್ ಫೋರ್ಸ್ ಟು ಆಸ್ಕ್ ಫಾರ್ ಮೋರ್, ಅದು ಮೂರನೇದು ಬರುತ್ತೆ. ನೆಕ್ಸ್ಟ್ ನಾಲ್ಕನೇದು ಬಂದು ಆಲಿವರ್ ಆಸ್ಕ್ ಫಾರ್ ಮೋರ್ ಫುಡ್. ನೆಕ್ಸ್ಟ್ ಫಿಫ್ತ್ ಒನ್, ದ ಬಾಯ್ ವಾಸ್ ಸೆಂಟ್ ಅವೇ ಫ್ರಮ್ ದ ಪುವರ್ ಹೌಸ್. ಸೊ ಇದಿಷ್ಟು ನಿಮಗೆ ಜಂಬಲ್ಡ್ ಆಗಿರೋ ಅಂಥದ್ದನ್ನ ಕರೆಕ್ಟಾಗಿ ಆರ್ಡ್ರಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 24, ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಮಕ್ಕಳ ನಿಮಗೆ ಈ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ನೀವು ಆಪ್ಷನನ್ನು ಮಾಡಬೇಕು. ಸೊ ಅದನ್ನು ನೀವು ಮನಸ್ಸಲ್ಲೇ ಓದ್ಕೊಳ್ಳಿ. ನಾನು ಡೈರೆಕ್ಟ್ ಕ್ವಶನಿಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ ಎ, ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಮೆನಿ ವೆರೈಟೀಸ್ ಡ್ಯಾಶ್ ಕೇಮ್ ಟು ದ ಫೈನಲ್ ಸ್ಟೆಪ್. ಸೊ ಅದಕ್ಕೆ ಬರ್ಬಾಂಕ್ ಇಸ್ ದ ಆನ್ಸರ್. ಸೊ ಇಲ್ಲೇ ನಿಮಗೆ ಕಾಣಿಸ್ತದೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ, ಈ ಕುಡ್ ಆಲ್ಸೋ ಚೂಸ್ ದೆಮ್ ಫಾರ್ ಫರ್ದರ್ ಡ್ಯಾಶ್ ಎಕ್ಸ್ಪೆರಿಮೆಂಟ್ಸ್. ಸೊ ಕ್ವಶನ್ ನಂಬರ್ 25, Raju was absent to the class, so he calls his friend to know about the day's homework. Write a short conversation between them in 4 to 5 exchanges. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ನಡುವೆ ನಡೆಯುವಂತಹ 4-5 ಸೆಂಟೆನ್ಸ್ ಮಾತುಕತೆಯನ್ನು ನೀವಿಲ್ಲಿ ಕನ್ವರ್ಸೇಷನನ್ನು ಬರೀಬೇಕಾಗುತ್ತೆ ಮಕ್ಕಳ. ಕ್ವಶನ್ ನಂಬರ್ 26, ಯು ಹ್ಯಾವ್ ರೀಡ್ ದ ಲೈಫ್ ಹಿಸ್ಟ್ರಿ ಆಫ್ ಮಹಾತ್ಮ ಗಾಂಧಿ. ವಾಟ್ ಕ್ವಾಲಿಟಿ ಆಫ್ ಮಹಾತ್ಮ ಗಾಂಧಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್. ಸೊ ನೀವು ನಿಮ್ಮ ಜೀವನದಲ್ಲಿ ಮಹಾತ್ಮ ಗಾಂಧಿಯವರ ಯಾವ ಕ್ವಾಲಿಟೀಸನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ. ಸೊ ಅಲ್ಲಿ ಒಂದಷ್ಟು ನೀವು ಅದು 2 ಮಾರ್ಕ್ಸಿಗಿರೋದ್ರಿಂದ ನೀವು ಅಷ್ಟನ್ನು ಬರೀರಿ ಮಕ್ಕಳ. ನಾನು ಇಲ್ಲಿ ಕೊಡೋಕೆ ಹೋಗಿಲ್ಲ, ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 4th ಮೇನ್ ಆನ್ಸರ್ ದ ಕ್ವೆಶ್ಚನ್ ನಂಬರ್ 27 to 29 ಆಸ್ ಡಿರೆಕ್ಟೆಡ್. ಸೊ ನಿಮಗೆ ಇಲ್ಲೊಂದು ಪೋಯಮ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ ನಿಮಗೆ ಪ್ರೊಫೈಲ್ ರೈಟಿಂಗನ್ನು ಕೇಳಿದ್ದಾರೆ, ಹಾಗಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 29, ಡೆವಲಪ್ ಎ ಮೀನಿಂಗ್ಫುಲ್ ಸ್ಟೋರಿ. ಸೊ ನಿಮಗೆ ಹಿಂಟ್ಸ್ ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ, ಸ್ಟೋರಿಯನ್ನು ಡೆವಲಪ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ 30th ಕ್ವಶನಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಪ್ಯಾಸೇಜನ್ನು ಓದ್ಕೊಂಡು ಆನ್ಸರನ್ನು ನೀವು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 31ನಲ್ಲಿ ಯು ಹ್ಯಾವ್ ಟು ರೈಟ್ ದ ಲೆಟರ್ ರೈಟಿಂಗ್. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ, ಒಂದು ಪರ್ಸ್ನಲ್ ಲೆಟರ್ ಇರುತ್ತೆ, ಇನ್ನೊಂದು ಫಾರ್ಮಲ್ ಲೆಟರ್ಸ್ ಇರುತ್ತೆ. ಸೊ ನಿಮಗೆ ಯಾವುದು ಕರೆಕ್ಟಾಗಿ ಗೊತ್ತಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.